ಇಲ್ಲೇ ಸರಿಪಡಿಸ್ಕೊಳ್ಬೋದಿತ್ತು ಅಂದ್ರೆ ವರಿಷ್ಠರ ಹತ್ರ, ಸಂಘಟನೆ ಹತ್ರ. ಅದು ಬಹಳ ದೂರನೂ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆದಷ್ಟು ಬೇಗ ಇವಾಗ ರಾಷ್ಟ್ರೀಯ ಅಧ್ಯಕ್ಷರದ್ದು ಮತ್ತು ಬೇರೆ 16 ರಾಜ್ಯಗಳ ಅಧ್ಯಕ್ಷರುಗಳದ್ದು ಆಗ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ್ದು ಕೂಡ ಸರಿಯಾದಂಥ ಮಾರ್ಗದರ್ಶನ ನಮಗೆ ಮತ್ತು ಆದೇಶವನ್ನ ವರಿಷ್ಠರು ಮತ್ತು ಪಕ್ಷ ಮೇಲಿಂದ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನೀವೇ ಹೇಳಬೇಕು, ಯಾಕಂದ್ರೆ ನೀವೇ ನೋಡಿದ್ರಿ ಎಷ್ಟು ಜನ ಶಾಸಕರಿದ್ರು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಬಂದಿಲ್ಲ, ಎಷ್ಟು ಜನ ಇದ್ರು, ಏನಿಲ್ಲ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿದೆ. ಯಾಕಂದ್ರೆ ಸ್ಟೇಜ್ ಮೇಲೆ ಇದ್ದವರು ಎಲ್ಲರೂ ನೀವು ನೋಡಿದಿರಿ, ನಮಗೆ ತೋರಿಸಿದ್ದೀರಿ. ನೀವು ನೋಡಿದ್ದನ್ನ ನಮಗೆ ತೋರಿಸಿದಿರಿ ಅಂದಮೇಲೆ ಅದೇನಿತ್ತು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ನೆಕ್ಸ್ಟ್ ಈಗ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಾರೆ ಸರ್. ಮತ್ತೆ 7ನೇ ತಾರೀಕಿಂದ ಜನಾಕ್ರೋಶ ಯಾತ್ರೆ ಇವಾಗ ಇದು ನಿನ್ನೆವರೆಗೂ ಮಾಡಿರ್ತಕ್ಕಂಥದ್ದು ಒಂದು ಲೆವೆಲ್ಗೆ ಇರಲಿ. ಅವರು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ, ಮತ್ತೊಂದು ಲೆವೆಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆರ್ಗನೈಸೇಷನ್ ಅಲ್ಲಿ ನಾವು ಬಲಪಡಿಸಬೇಕು, ನಾವು ಆರ್ಗನೈಸೇಷನ್ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ನಾವು ಮನವಿಯನ್ನು ವರಿಷ್ಠರು ಮಾಡಿದ್ದೀವಿ. ಅವರು ಕೊಡೋವರೆಗೂ, ಅವ್ರ ಆಧಾರದ ಇದನ್ನ ಮಾಡೋವರೆಗೂ ವಿ ವಿಲ್ ವೇಟ್. ಅದನ್ನ ನಾವು ವೇಟ್ ಮಾಡಿಬಿಟ್ಟು ನಾವು ಮುಂದಿನ ತೀರ್ಮಾನವನ್ನು ಮಾಡ್ತೀವಿ.